ನಾಡಿದ್ದು ಜನವರಿ 26 ಈಗ ರಾಜ್ಯ ಸರ್ಕಾರ ಸಿದ್ಧಪಡಿಸತಕ್ಕಂಥ ಭಾಷಣವನ್ನು ನಾವು ಓದಲ್ಲ, ಕೇಂದ್ರ ಸರ್ಕಾರದ ಟೀಕೆಗಳಿದ್ದರೆ ನಾವು ಓದಲ್ಲ, ಅಥವಾ ನಾನೇ ಒಂದು ಭಾಷಣವನ್ನು ಸಿದ್ಧಪಡಿಸ್ತೀನಿ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಮತ್ತಿದು ರಾಜ್ಯಪಾಲರು ವರ್ಸಸ್ ಸರ್ಕಾರ ವರ್ಸಸ್ ಕೇಂದ್ರ ಇದನ್ನು ಮುಂದುವರ್ಸ್ಕೊಳ್ತಾ ಇದೆ, ಏನು ಹೇಳ್ತೀವಿ? ರಾಜ್ಯಪಾಲರು ಎಂದಾದರೂ ಸರ್ಕಾರದ ಭಾಷಣ ಅವ್ರು ಮಾಡಕ್ಕೆ ಬರ್ಕೊಂಡು ಓದಕ್ಕೆ ಬರ್ತದ? ಸರ್ಕಾರ ಯಾವುದೇ ಇರಲಿ, ವಿರೋಧಿ ಪಕ್ಷದ್ದೇ ಇರಲಿ, ಬೇರೆ ಬೇರೆ ಪ್ರಾದೇಶಿಕ ಪಕ್ಷ ಇರಲಿ, ಅದಕ್ಕೆ ತಂದೇ ಆದಂಥ ಒಂದು ಪ್ರಣಾಳಿಕೆ ಇದ್ದೇ ಇರ್ತದೆ. ಆ ಪ್ರಣಾಳಿಕೆನೇ ಓದಬೇಕಲ್ವ. ಈಗ ನೀವು ಹೇಳ್ತೀರಿ MNRG ಏನು ಇದು ಮೊದಲಿಂದ ಇತ್ತಲ್ವ, ಇದೇನು ಮಹಾತ್ಮ ಗಾಂಧಿ ಹೆಸರು ಮೇಲೆ ಇದ್ದಿದ್ದನ್ನು ತೆಗೆದು ಹಾಕ್ತಕ್ಕಂಥ ಅವಶ್ಯಕತೆ ಏನಿತ್ತು? ಮಹಾತ್ಮ ಗಾಂಧಿ ಒಬ್ಬರು ರಾಷ್ಟ್ರಪಿತ, ಅವ್ರ ಹೆಸರಲ್ಲೇ ಇದ್ದಿದ್ದನ್ನೇ ಇರಲಿ ಅಂದರೆ ತಪ್ಪ ಅಲ್ಲ? ನೀವೇ ಓದ್ಲಿಕ್ಕಾಗತ್ತೆ. ಈಗ ಸಾಮಾನ್ಯ ಮನುಷ್ಯ ಮನ್ರೇಗಾ ಆದರೆ ಲಘು ಹೇಳ್ತಾನೆ, ಜಿ ರಾಮ್ ಜಿ VBG ಅಂತ ಕುಂದ್ರಬೇಕಲ್ಲ, ಅದು ಏನು ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲ, ಗಣರಾಜ್ಯೋತ್ಸವಕ್ಕೂ ಸಂಘರ್ಷ ಆಗ್ತಾ ಇದೆ ಅಂತ. ಗಣರಾಜ್ಯೋತ್ಸವಕ್ಕೆ ಏನು ಸಂಬಂಧ ಇಲ್ಲ. ಅದು ಭಾಷಣ ನಾನು ಓದಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಟೀಕೆಗಳಿದ್ರೆ ನಾನು ಅದನ್ನು ಓದಲ್ಲ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ನೋಡಿ, ಅದು ಆ ದಿವಸ ನಿರ್ಣಯ ಆಗ್ತದೆ, ಏನಾಗ್ತದೆ. ಅವ್ರು ಓದಿದರೆ ಒಳ್ಳೆಯದು, ಅದು ಸರ್ಕಾರದ ಉದ್ದೇಶ ಅಷ್ಟೇ. ಈಗ ಎಲ್ಲ ಮತ್ತು ಈಗ ಬೇರೆ 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 ರಾಜ್ಯದೊಳಗೂ ಇದೇ ಮಾಡಿದ್ದಾರೆ. ಈಗ ಅವರು ರಾಜ್ಯಪಾಲರು ಈ ಮಟ್ಟಕ್ಕೆ ಹೋಗಬಾರ್ದಲ್ಲ. ರಾಜ್ಯಪಾಲರು ಏನು ಸಂವಿಧಾನದಲ್ಲಿ ಇದೆ ಅದನ್ನೇ ಮುಂದುವರಿಸ್ಬೇಕಲ್ಲ. ಈಗ ರಾಷ್ಟ್ರಪತಿಗಳಾಗಲಿ ಲೋಕಸಭಾದಲ್ಲಿ ಯಾರು ಓದ್ತಾರೆ ಮತ್ತು ಅವರೇ ಓದಬೇಕಲ್ಲ. ಮತ್ತು ಅದನ್ನು ಆ ಸರ್ಕಾರ ಏನು ಬರೆದಿರ್ತದೆ ಅಲ್ಲಿ ಅದನ್ನು ಓದ್ತಾರೆ, ಇಲ್ಲಿ ನಾವೇನು ಬರೆದಿರ್ತೀವೋ ಅದನ್ನು ಓದ್ತಾರೆ ಅಷ್ಟೇ. ಇದನ್ನು ಪಕ್ಷಕ್ಕೆ ಹೋಲಿಸ್ಕೊಳ್ಬಾರ್ದು ಅಷ್ಟೇ. ಭಾಷಣಗಳು ಸರ್ಕಾರವನ್ನು ಟೀಕೆ ಮಾಡೋ ಹಂತಕ್ಕೆ ಬರಬಾರ್ದು. ಯಾವ ಟೀಕೆ ಮಾಡಿಲ್ಲ ರೀ. ನೋಡ್ರಿ, ಯಾವ ಸರ್ಕಾರನೂ ಯಾರಿಗೂ ಟೀಕೆ ಮಾಡೋದಿಲ್ಲ. ಅವ್ರ ಪ್ರಣಾಳಿಕೆಯನ್ನು ಅವ್ರು ಹೇಳ್ತಾರೆ ಅಷ್ಟೇ. ಬರೋದ ಪ್ರಶ್ನೆ ಏನಂತಂದ್ರೆ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿ ಏನು ಟೀಕೆನೇ ಇಲ್ಲ ಅದರಲ್ಲಿ. ನೀವು ನೋಡಿಲ್ಲ ಕಾಣ್ತದೆ. ನೋಡ್ರಿ, ಅದರಲ್ಲಿ ಟೀಕೆ ಇಲ್ಲ. ಮನ್ರೇಗಾ ಏನು ಹೆಸರಿತ್ತು ಅದನ್ನು ಮುಂದುವರೆಸ್ರಿ ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ. ಅಷ್ಟೇ. ಮತ್ತು ಮನ್ರೇಗಾದೊಳಗೆ 190% ಕೇಂದ್ರ ಸರ್ಕಾರ ಮಾಡ್ತಿತ್ತು. ಈಗ ನೀವು 40% ರಾಜ್ಯ ಸರ್ಕಾರಕ್ಕೆ ಹಾಕಂತೀರಿ. ಇದು ಯಾವ ಲೆಕ್ಕ? ವ್ಯಾಪಾರ ಮಾಡೋದಿದ್ರೆ ಮಾಡ್ಬೋದು, ಇದೇನು ವ್ಯಾಪಾರ ಮಾಡ್ತಕ್ಕಂಥದ್ದು? ಪಾಪ ಈಗ ನೋಡಿ, 140 ಕೋಟಿ ಜನರಲ್ಲಿ ಒಂದು 25-30 ಕೋಟಿ ಜನರು ಅನಕ್ಷರಸ್ಥರು. ಅವ್ರ ಅಕ್ಷರೇ ಕಲ್ತಿಲ್ಲ. ಅವ್ರು ಯಾವುದರ SSLCನೂ ಪಾಸಾಗಿಲ್ಲ, 7th ಪಾಸಾಗಿಲ್ಲ. ಅವರಿಗೆ ಈ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಬಂದ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರು ಎಲ್ಲಾದರೂ ಗುಳೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಈ ಕಾನೂನನ್ನು ನರಸಿಂಹರಾವ್ ತಂದರು, ಮನಮೋಹನ್ ಸಿಂಗ್ ಅವರು ತಂದರು. ಅದನ್ನು ಇಲ್ಲಿ ತನಕ ವಾಜಪೇಯಿ ಅವರು ಮುಂದುವರ್ಸ್ಕೊಂಡು ಹೋಗಿದ್ರು. ಈಗ ಯಾಕೆ ಮೋದಿಯವರೇ ಬಂದ ಮೇಲೆ ಯಾಕೆ ಬಂದ್ ಮಾಡಬೇಕು ಅದನ್ನು? ಈಗ ಹಂಗಾದ್ರೆ ರೈಟ್ ಟು ಎಜುಕೇಷನ್ ಬಂದ್ ಮಾಡಲಿ. ರೈಟ್ ಟು ಎಜುಕೇಷನ್ ಯಾಕೆ ಬಂದ್ ಮಾಡಬಾರ್ದು? ಹಾಗಾದರೆ ರೈಟ್ ಟು ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಈಗ 5 kg ಅಕ್ಕಿ ಕೊಡ್ತಿದ್ರು ಮನಮೋಹನ್ ಸಿಂಗ್, ಅದನ್ನು ಬಂದ್ ಮಾಡಲಿ ನೋಡೋಣ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯ ಇಷ್ಟೇ. ಯಾವುದೇ ರಾಜ್ಯಪಾಲರಿಗೆ ಅವ್ರು BJP ಅವ್ರು ನಿಯುಕ್ತಿ ಮಾಡಿದರೂ ಕೂಡ ಈ ಥರದ ಒಂದು ಟ್ರೈನಿಂಗ್ ಕೊಡಬಾರ್ದು. ಇದು ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಯಾರ್ಯಾರನ್ನು BJP ರಿಸಿಮ್ ಬಂದಮೇಲೆ ಕಳಿಸ್ತಾ ಇದ್ದಾರೆ, ಅವ್ರಿಗೊಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಈ ಥರ ಮಾಡ್ರಿ ಅಂತೇಳಿ. ಅದು ಆಗಬಾರ್ದು ದಯಮಾಡಿ. ಸರ್, ವಿಜಯಪುರ ಜಿಲ್ಲೆಯನ್ನು ಹೈದರಾಬಾದ್ ಕರ್ನಾಟಕ 371 ಸೇರಿಸಬೇಕು.